ಎಲ್ಲರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಸದ್ಗುರು ರೇವಣಿಸಿದ, ಗುರು ಬೀರಿಸಿದ, ಭರಮ್ ದೇವರ ಕೊಣ್ಣೂರು ಕರೆಸಿದ್ದ ನಿಮ್ಗೆಲ್ಲರಿಗೂ ಕೂಡ ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಚೆನ್ನಾಗಿಟ್ಟಿರಲಿ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದೊಳಗೆ ವಿಶೇಷತೆ ಏನಂದರೆ, ನೀವು ನೋಡಕತ್ತೀರಿ ನಾನು ರೆಡಿ ಆಗಿಬಿಟ್ಟ ಮನೆಯಿಂದ ಹೊರಗಡೆ ಬಂದು 1 ಗಂಟೆ ಎಲ್ಲ ಆಯಿತು. ಇವತ್ತು ನಾನು ಎಲ್ಲಿಗೆ ಹೊಂಟೀನಿಪ್ಪ ಅಂದರೆ ಕೊಣ್ಣೂರು ಕರಸಿದ್ದೇಶ್ವರ ಜಾತ್ರೆಗೆ ಪಾದಯಾತ್ರೆ ಹೊಂಟೀನಿ. ಭಗವಂತನ ಆಶೀರ್ವಾದ ಇರೋ ಮಟ್ಟ ಅಲ್ಲಿಗೆ ಅವನ ಸನ್ನಿಧಾನಕ್ಕೆ ಕರ್ಕೊಳ್ಳೋವಂಥ ವಿಷಯ ಅವನಿಗೆ ಬಿಟ್ಟಿದ್ದು. ನಮ್ಮ ಊರಿಂದ ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡ್ತಾನೆ, ಅಲ್ಲೇ ನಿಂದರು ನಾನು ಬರಾಕತ್ತೀನಿ, ಇಬ್ಬರು ಕೂಡ ಹೋಗೋಣ ಅಂತ ಹೇಳಿಸಿಂದ. ಇದು ಸಿದ್ಧರ ಒಂದು ಪವಾಡ ಅಂತಂದ್ರೆ ಇದು ಒಮ್ಮೆ ಅಚ್ಚರಿ ಅನಿಸ್ತೈತೆ. ನಾನು 3-4 ದಿನ ಹೋಗ್ಬೇಕಂತ ಟ್ರೈ ಮಾಡತ್ತೀನಿ, ಬಟ್ ಯಾರೂ ನನ್ನ ಜೊತೆ ಇರಲಿಲ್ಲ, ನಾನು ಒಬ್ಬನೇ ಹೊಂಟಿದ್ನಿ. ಸೊ ಜಸ್ಟ್ ನಾನು ಹೊರಗಡೆ ಬಂದು ಒಂದು ಅರ್ಧ ಗಂಟೆ ಆಗಿಲ್ಲ, ಅಷ್ಟರೊಳಗೆ ಕಾಲ್ ಮಾಡಿ ಹೇಳ್ತಾನೆ ಅಲ್ಲೇ ವೇಟ್ ಮಾಡು, ನಾನು ಬರಾಕತ್ತೀನಿ ಅಂತ ಹೇಳಿಸಿಂದ. ಇವಾಗ ನಾನು ವೇಟ್ ಮಾಡ್ತೀನಿ, ಅವನು ಬರ್ತಾನೆ, ಅವನ ಜೊತೆ ಕರ್ಕೊಂಡ ಇವಾಗ ಹೆಂಗಂದ್ರೆ ರಡ್ಡೆರಟ್ಟಿ, ಸತ್ತಿಯೂರ, ಹಿಪ್ಪರಿಗಿ, ಜಮಖಂಡಿ ಮತ್ತು ಕೊಣ್ಣೂರ ಈ ರೂಟಿಂದ ಹೊಂಟೀನಿ. ಇದು ಅಥಣಿಯಿಂದ ಕೆಳಗಾಂಕ್ ಹೋಗೋ ರೋಡ್ ಒಳಗೆ ಮೋಟ್ ಬಸವನ ದೇವಸ್ಥಾನ ಅಂತ ಒಂದು ಬಸವಣ್ಣನ ದೇವಸ್ಥಾನ ಅದ. ಅಲ್ಲಿ ನಾನು ವೇಟ್ ಮಾಡ್ತೀನಿ, ನನ್ನ ಫ್ರೆಂಡ್ ಬರ್ತಾನ, ಅವ್ನು ನನ್ನ ಜೊತೆ ಕರ್ಕೊಂಡು ಹೋಗಿ ಮತ್ತೆ ಯಥ ಪ್ರಕಾರ ಪಾದಯಾತ್ರೆ ಮುಂದುವರಿಸ್ತೀವಿ. ಅಥಣಿ ಒಳಗೆ ಹೋಗಿ ಸ್ವಲ್ಪ ನಾಷ್ಟ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ನಾಷ್ಟ ಮಾಡಿರಲಿಲ್ಲ, ಅಲ್ಲಿಂದ ಮತ್ತೆ ಯಥ ಪ್ರಕಾರವಾಗಿ ಪಾದಯಾತ್ರೆ ಹೊಂಟೀವಿ. ನಾವು ಪಾದಯಾತ್ರೆನ ಪ್ರಾರಂಭ ಮಾಡಿ 1 ರಿಂದ 1.5 ಗಂಟೆ ಆಗಿತ್ತು. ಮತ್ತು ಇನ್ನೂ ಮುಂಜಾನೆ ಜೋಶ್ ಇತ್ತು. ಅಲ್ಲಿಂದ ಹಂಗೆ ಮುಂದೆ ಹೋಗ್ತಾ ನನ್ನ ಫ್ರೆಂಡನ ಕಾಲು ನುಸಾಕತ್ತವ. ನಾವು ಬಂದೀವಿ ಸತ್ಯವರ ಸನೆ ಇಲ್ಲಿಂದ ಸತ್ಯವರ 2 ಕಿಲೋಮೀಟರ್ ಐತಿ. ದಾರಿ ಒಳಗೆ ಹೋಗ್ತಾ ಹುಂಚಿನಕಾಯಿ ಕಾಣಿಸ್ತು, ತಿನ್ಬೇಕು ಅನಿಸ್ತು, ಹೋಗಿ ಹರ್ಕೊಂಡು ಬನ್ನಿ. ತಿನ್ಕೊಂಡು ಸತ್ಯವರಿಗೆ ಬಂದಿವಿ. ಅಲ್ಲಿ ಒಂದು ಸ್ವಲ್ಪ ಕೂತು ರೆಸ್ಟ್ ಮಾಡಿ ಸ್ಟಿಂಗ್ ಕುಡಿದು ನನ್ನ ದೋಸ್ತನ ಕಾಲು ಭಾಳ ಸಾಕತ್ತಿತ್ತು. ಹಾಗಾಗಿ ನನ್ನ ಬ್ಯಾಗ್ದೊಳಗೆ 2 ಸಾಕ್ಸ್ ಇದ್ದು, ಅವನಿಗೆ ಕೊಟ್ಟು ನೀ ಹಾಕೋ ಅಂತೇಳಿ ಹಂಗೆ ಮುಂದೆ ಹೋಗ್ತಾ ನಿಷ್ಕಲ್ಮಶವಾದ ಪ್ರೀತಿ ಅಂತಾರಲ್ಲ, ಈ ನಾಯಿ ನಮ್ಮ ಬೆನ್ನು ಹತ್ತಿತ್ತು. ಅದ್ರ ಜೊತೆ ಒಂದು ಸ್ವಲ್ಪ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಮತ್ತೆ ಯಥಾ ಪ್ರಕಾರ ನಾವು ಪಾದಯಾತ್ರೆನ ಪ್ರಾರಂಭಿಸ್ತೀವಿ. ಹಂಗೆ ವಿಡಿಯೋ ಮಾಡ್ಕೊಂತ ಮಾತಾಡ್ಕೊಂತ ಮಜಾ ಮಾಡ್ಕೊಂತ ಕೂಗು ಹೊಡ್ಕೊಂತ ನಾವು ನಡ್ಕೋತ ಹಂಗೆ ದೇವ್ರ ಆಶೀರ್ವಾದ್ಲಿ 0 ಪಾಯಿಂಟ್ಗೆ ಬರ್ತೀವಿ. ಇವನು ಕಾಲ್ಚೀಲ ಹಾಕಿದ್ದೀವಿ, ಕಾಲ್ಚೀಲ ತೋರಿಸಿ ನೋಡಿ, ಈ ಕಾಲ್ಚೀಲ ಹರಿದಾವ, ಈಚೆ ಕಡೆ ಕಾಲ್ಚೀಲ ಹರಿದಾವು, ಕಾಲು ಕೂಡ ಹರಿತಾವ. ತೆಳಗ್ರೆ ರೋಡ್ ಮುಳ್ಳಾಗ ಕಾಲಿಟ್ಟಂಗೆ ಆಗತ್ತವ, ಯಾಕಂದ್ರೆ ರೋಡ್ದೆಲ್ಲ ಕಡಿ ಇರ್ತೈತಿ, ಮ್ಯಾಲೆ ಎದ್ದೈತಿ, ಹಿಂಗಾಗಿ ನಡ್ಯಾಕಾಗ್ವತ್ತು. ಜಮಖಂಡಿ ಹೋಗೋ ದಾರಿ ಒಳಗೆ ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತಲ್ಲ, ಅಲ್ಲಿಂದ ದಾಟ್ಕೊಂಡು ಹೋಗ್ಬೇಕಾದ್ರೆ ಯಾರೋ ನಮ್ಮನ್ನ ಪಾದಯಾತ್ರೆ ಹೊಂಟಿವ ತಿಳಿಸಿಂದ ಗುರ್ತಿಸ್ಕೊಂಡು ನೀರು ಕೊಟ್ಟು ಹೋಗ್ತಾರ. ಅವ್ರಿಗೆ ದೇವ್ರ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ. ನಾವೀಗ ಬಂದದು ಹಿಪ್ಪರಿಗಿ ಡ್ಯಾಮ್ ಹತ್ರ. ನಾವು ಪಾದಯಾತ್ರೆ ಹೋಗೋದು ನೋಡಿ ನಮ್ಮ ಮಾಮ ನಮ್ಗೆ ತೆನಿ ಮತ್ತು ನೀರು ತಂದು ಕೊಟ್ಟು ಹೋಗ್ಯಾರ. ಅವರಿಗೆ ಕೊಣ್ಣೂರು ಕರ್ಸಿದ್ದ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ. ಇವಾಗ 3 ಗಂಟೆಗೆ 20 ನಿಮಿಷ ಆಗ್ಯದ. ನಾವು ಹಿಪ್ಪರಿಗಿ ಡ್ಯಾಮ್ ಮೇಲೆ ಬಂದು ನಿಂತು ಕೃಷ್ಣಾ ನದಿಯನ್ನು ಕಣ್ ತುಂಬ ನೋಡ್ಕೊಂಡು ಅಲ್ಲಿ ಕಾಣಕತ್ತದ್ಲ, ಅದು ಸಂಗಮೇಶ್ವರ ದೇವಸ್ಥಾನ. ಯಾವತ್ತಾದ್ರೂ ಬಂದ್ರಂದ್ರೆ ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ರಿ, ಯಾಕಂದ್ರೆ ಭಾಳ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ. ಇವಾಗ ಟೈಮ್ 5:20 ಆಗೈತಿ. ಇವಾಗ ಟೈಮ್ 6:11 ಆಗ್ಯದ. ನಾವು ಥ್ಯಾಂಕ್ಸ್ ನಾಕ್ ಹೇಳಿದಕ್ಕೆ ಬಂದು ನಮಗೆ ನೀರು ಕೊಟ್ಟೆ, ಉಳ್ಕೊಳಕ್ಕೆ ಜಾಗ ಮಾಡಿ, ಆ ಕೊಣ್ಣೂರು ಕರ್ಸಿದ್ದ ನಾಳುಗಳ ನಿನಗೆ ಅಷ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇವಾಗ ನಾವು ಜಮಖಂಡಿಯಿಂದ ಒಂದು 2-3 ಕಿಲೋಮೀಟ್ರ್ ಮುಂದ್ಗಡೆ ಬಂದೀವಿ. ಬಂದು ಕೂತೀವಾಗ ಹುಲ್ಯಾಳೊಳಗೆ. ಇಲ್ಲಿ ಒಂದು ಯಾವುದೋ ಹಳ್ಳಿದ್ದಂಗೆ ಅನಿಸ್ತದೆ. ಇಲ್ಲೊಂದು ದೇವಸ್ಥಾನ ಐತಿ ಪರಮೇಶ್ವರಂದ, ಸ್ವಲ್ಪ ದರ್ಶನ ಮಾಡ್ಕೊಂಡು ಕೂತೀವಿ. ಒಳಗೆ ಶಿವಲಿಂಗ ಐತಿ, ಬಹುಶಃ ಇಲ್ಲಿ ಹೆಸರು ಕಾಣುವತ್ತು. ನಾವಿವಾಗ 12 ಗಂಟೆಗೆ, ಮಧ್ಯರಾತ್ರಿ 12 ಗಂಟೆಗೆ ಹುಲ್ಯಾಳ ಗ್ರಾಮ ಹೋಗಿದ್ದೀವಿ. ಇಲ್ಲಿ ನಡಬಾರ್ಕಿಂದ ಬಂದು ಭಾಳ ಡೇಂಜರ್ ಹಾಳಾಗಿತ್ತು. ಒಬ್ರು ಅಣ್ಣ ಸಿಕ್ಕರು, ಅವ್ರನ್ನ ನಮ್ಮ ಜೊತೆ ಬಂದುಬಿಟ್ಟಾರೆ. ನಾವು ಭಾಳ ಡೇಂಜರ್ ಐತಿವಿ, ಯಾಕಂದ್ರೆ ತೊಳಗ ಬರ್ತಾವಂತ ಬಂದ್ರೆ ಹಿಡಿತಾವು ಮತ್ತು ಡೇಂಜರ್ ಐತಿ. ಸೊ ಅದಕ್ಕೆ ಅವ್ರು 1 ಕಿಲೋಮೀಟ್ರ್ ಅವ್ರ ಬೈಕ್ ಮೇಲೆ ನಮ್ಮನ್ನು ಕರ್ಕೊಂಡ್ರೆ ಹತ್ತಿಲ್ಲ, ನಾವು ಸೈಡ್ ಹೊಡಕತ್ತಿದ್ವಿ. ಅವರು ಬೈಕ್ ಹಿಡ್ಕೊಂಡು ಬಂದರು. ಅವ್ರಿಗೆ ಭಾಳ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವಾಗ ಟೈಮ್ ಐತಿ 12 ಗಂಟೆಗೆ ಯಾರಿಗೂ ಹೆಲ್ಪ್ ಆಗೋದಿಲ್ಲ. ಅಂಥ ಸಂದರ್ಭದೊಳಗೆ ನಾವು ಕೊಣ್ಣೂರು ಕರ್ಸಿದ್ದೀವಿ ಹೊಂಟಿವಿ ಅಂತ ತಿಳಿಸಿಂದ ಅವರು ಅಲ್ಲಿ ಡೇಂಜರ್ ಹಾದಿದೆ ಅಂತ ತಿಳಿಸಿದ ಬಂದು ನಮ್ಮನ್ನು 1.5 ಕಿಲೋಮೀಟ್ರ್ ಅದು ಡೇಂಜರ್ ಅಂತಕ್ಕಂಥದ್ದು ಏನು ಜೋನ್ ಇತ್ತು, ಅಲ್ಲಿಂದ ಪಾರ ಮಾಡಿ ನಮ್ಮನ್ನು ಮೇನ್ ರೋಡಿಗೆ ಜಮಖಂಡಿಯಿಂದ ಒಂದು 18-20 ಕಿಲೋಮೀಟ್ರ್ ಆಕೈತಿ. ಸ್ವಲ್ಪ ನಡ್ಬಾರ್ಕಿಂದ ಬಂದೀವಿ. ಆದರೂ ಕೂಡ ಯಾಕಂದ್ರೆ ಎಲ್ಲ ಸುಸ್ತಾಗಿತ್ತು, ಜರ ಲೇಟ್ ಆಯ್ತು. ಅದು ಡೌನ್ರಿಂಗ್ ಅಲ್ಲ, ಜಾತ್ರೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅಂತೂ ಇಂತೂ ನಾವು ಆ ಖರೆ ಸಿದ್ಧನ ಆಶೀರ್ವಾದದಿಂದ ಪಾದಯಾತ್ರೆ ಮಾಡ್ಕೊತ ಸಿದ್ಧನ ಸನ್ನಿಧಿಗೆ ರಾತ್ರಿ 1:40 ಗಂಟೆಗೆಲ್ಲ ಹೋಗಿ ಟಚ್ ಆದ್ವಿ.
ಕರೆಸಿದ್ದನ ಸನ್ನಿಧಿಗೆ ಹೋದಾಗ ಗುಡಿ ನೋಡಿದ ತಕ್ಷಣ ಒಂದು ಸ್ಟೋರಿ ನೆನಪಾಗತ್ತೆ. ಏನಪ್ಪಾ ಅಂದ್ರೆ ಮೊಟ್ಟ ಮೊದಲಿಗೆ ಈ ಕರೆಸಿದ್ದನ ದೇವಸ್ಥಾನವನ್ನು ಯಾರು ಕಟ್ಟಿದ್ರು ಅಂತಕ್ಕಂಥದ್ದು. ಮರಿಗುದ್ದಿ ಅನ್ನೋ ಊರೊಳಗ ರಾಯಪ್ಪ, ಮಾಯಪ್ಪ, ತಾಯಪ್ಪ ಅಂತಕ್ಕಂಥವ್ರು 3 ಜನ ಅಣ್ತಮ್ಮಂದ್ರಿದ್ರು. ಅದ್ರೊಳಗಡೆ ಮಾಯಪ್ಪ ಅಂತಕ್ಕಂಥವನು ಕರೆಸಿದ್ದನ ಭಕ್ತನಾಗಿದ್ದ, ಮಾಳಿಂಗರಾಯನ ಭಕ್ತಿ ಮಾಡ್ತಿದ್ದ. ಅವನು 101 ಕಿಲ್ಲಾರನ್ನ ಕಾಯ್ತಿದ್ದ ಅಂತಕ್ಕಂಥದ್ದು ಪ್ರತೀತಿ ಅದ. ಅವನಿಗೆ ಹುಚ್ಚು ಮಾಯಪ್ಪ ಅಂತ ಹೇಳಿಸಿಂದ ಎಲ್ಲರೂ ಕೂಡ ಕರಿತಿದ್ರು. ಅವನಿಗೆ 3 ಜನ ಮಕ್ಕಳಿದ್ರು. ಒಂದ್ಸರಿ ಏನಾಗತ್ತಂದ್ರ ಅವನು ಕಿಲ್ಲಾರ್ ಕಾಯ್ತಾ 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 ಜಮಖಂಡಿ ಒಳಗೆ ಬರ್ತಾನ. ಜಮಖಂಡಿ ಗುಡ್ಡದ ಮೇಲೆ ಹೋಗಿ ಒಂದು ದಡ್ಡಿ ಹಾಕ್ತಾನ. ಸ್ಥಳದೊಳಗ ಯಾವುದೇ ರೀತಿ ಪ್ರಾಣಿ ಪಕ್ಷಿಗಳಿರಲ್ಲ, ಮನೆಗಳಿರಲ್ಲ. ಅದು ಒಂದು ಗುಡ್ಡಗಾಡ ಪ್ರದೇಶವಾಗಿರತ್ತ. ಅಲ್ಲೇ ಒಂದು ಗುರ್ಲಿ ಗೊಂತಿರತ್ತ. ಅವನು ಕಾಯೋ ಕಿಲ್ಲಾರ ಒಳಗಡೆ ಒಂದು ದೊಡ್ಡದಾದ ಆಕಳು ಇರತ್ತ. ಆ ಆಕಳು ದಿನಾಲು ಕೂಡ ಹೊಟ್ಟೆ ತುಂಬಾ ಮೇವು ತಿಂದು ಆ ಗುರ್ಲಿ ಗೊಂತಿ ಮೇಲೆ ಹೋಗಿ ಹಾಲು ಗಿರಿಯುತ್ತಿರುತ್ತ. ಆ ಹಾಲನ್ನ ಕರೆಸಿದ್ದ ಕುಡಿತಿರ್ತಾನ. ಅದನ್ನ ನೋಡಿದ ತಕ್ಷಣ ಹುಚ್ಚಿ ಮಾಯಪ್ಪ, ಇಲ್ಲೇ ಇದ್ದಾನ ನನ್ನಪ್ಪ, ಇವನೇ ನನ್ನ ಕರೆಸಿದ್ದ ಅಂತ ಹೇಳಿ ಅಲ್ಲೇ ಗುಡಿ ಕಟ್ಟಬೇಕಂತ ಹೇಳಿಸಿಂದ ಸಂಚು ಮಾಡ್ತಾನ. ಅವನೇನೋ ಗುಡಿ ಕಟ್ತಾನ. ಆದ್ರೆ ಸಾಯಂಕಾಲ ಕರೆಸಿದ್ದ ಬಂದ ಆ ಗುಡಿಯನ್ನ ಕೆಡವಿ ಹೋಗ್ತಾನ. ಇದೇ ರೀತಿ ಒಂದು 3-4 ಸರಿ ಆಗುತ್ತ. ಮುಂದೆ ಒಂದಿನ ಏನಾಗುತ್ತಪ್ಪ ಅಂದ್ರೆ ಕರೆಸಿದ್ದ ಬಂದು ಕೇಳ್ತಾನ, ಮಹಿಮೆಗಳ ಸಿರಿ ಭಂಡಾರ ನಿನ್ನ ದಿವ್ಯ ಪಾದ, ಬರಿಗೈಲಿ ಕಳಿಸೋದಿಲ್ಲ ನೀ ಯಾರನು. ನೀನು ನನ್ನ ಜೊತೆ ಇರ್ತೀನಿ ಅಂದ್ರೆ ನಾನು ಇಲ್ಲಿ ಇರ್ತೀನಿ, ಇಲ್ಲಾಂದ್ರೆ ನಾನು ಇರಂಗಿಲ್ಲ ಅಂತ ಹೇಳಿ ಕರೆಸಿದ್ದ ಹೇಳ್ತಾನ. ಅವಾಗ ಹುಚ್ಚಿ ಮಾಯಪ್ಪ ಕರೆಸಿದ್ದಾಗ ಕೇಳ್ತಾನೆ, ನಾನು ನಿನ್ನ ಜೊತೆ ಇರ್ತೀನಿ, ಆದ್ರೆ ನನಗೆ 3 ವರ ಕೊಡುವು ಅಂತ ಹೇಳಿ ಕೇಳಿದಾಗ ಕರೆಸಿದ್ದು ಕೇಳ್ತಾನೆ, ಏನು 3 ವರ ಕೇಳ ಅಂತ ಹೇಳಿದಾಗ ಹುಚ್ಚಿ ಮಾಯಪ್ಪ ಹೇಳ್ತಾನೆ, ನನಗೆ 3 ಜನ ಮಕ್ಕಳದಾರ. ಮೊದಲನೇ ವರ ಏನತ್ತಂದ್ರೆ ಕೊನ್ನೂರು ಊರೊಳಗಡೆ ನನ್ನ ದೊಡ್ಡ ಮಗನ ವಂಶಸ್ಥರು ಹಿರಿತನ ಮಾಡಬೇಕು. ಮತ್ತು 2ನೇ ವರ ಏನತ್ತಂದ್ರೆ ನನ್ನ ನಡುವಿನ ಮಗನ ವಂಶಸ್ಥರು ನಿನ್ನ ಮಠದೊಳಗಡೆ ಹಿರಿತನ ಮಾಡಬೇಕು. ಮತ್ತು 3ನೇ ವರ ಏನತ್ತಂದ್ರೆ ನನ್ನ ಸಣ್ಣ ಮಗನ ವಂಶಸ್ಥರ ಬಾಯಿಯಿಂದ ಕಲಿಯುವುದೊಳಗೆ ಸಿದ್ಧಾಟಿಗೆ ನಡಿಬೇಕಂತ ಹೇಳಿಸಿದ ವರ ಕೇಳಿದಾಗ ಅವಾಗ ಕರೆಸಿದ್ದು ಹೇಳ್ತಾನ, ನಿನ್ನ 3 ವರ ಕೂಡ ಸಿದ್ಧಿ ಆಗ್ತಾವ ಹೋಗಂತ ಹೇಳಿದಾಗ ಆ ಗುಡಿ ಕಟ್ಟುವ ಪಾಯದೊಳಗಡೆ ಹುಚ್ಚಿ ಮಾಯಪ್ಪ ಅಂತಕ್ಕಂಥವನು ಜೀವಂತವಾಗಿ ಆಯ್ಕೆ ಆಗ್ತಾನ. ಅವಾಗ ಈ ಗುಡಿ ನಿಂದ್ರತ್ತ. ಮತ್ತು ಮೊಟ್ಟ ಮೊದಲನೇಗೆ ಗುಡಿ ಕಟ್ಟುವ ಪ್ರತೀತಿ ಹುಚ್ಚಿ ಮಾಯಪ್ಪನಿಗೆ ಹೋಗುತ್ತ ಅಂತ ಹೇಳಿಸಿದ ಇಲ್ಲಿವರೆಗೂ ಕೂಡ ಪ್ರಖ್ಯಾತಿ ಅದ. ಅವಾಗ ಹುಚ್ಚಿ ಮಾಯಪ್ಪನ ಹೆಂಡತಿ ಬಂದು ಕರೆಸಿದ್ದನ ಹತ್ರ ಜಗಳ ತೆಗಿತಾಳ. ಏನತ್ತಂದ್ರೆ ನನ್ನ ಜೀವಂತ ಗಂಡನ ನನ್ನಿಂದ ಬಲಿ ತಗೊಂಡಿ ಅಂತ ಕೇಳಿದಾಗ ಅವಾಗ ಆಕಿ ಇದ್ದಕ್ಕಿ ಶ್ರಾಪ ಕೊಡ್ತಾಳ. ಏನತ್ತಂದ್ರೆ ಈ ಕೊನ್ನೂರು ಊರೊಳಗಡೆ ಗಂಡ ಇದ್ದ ಹೆಣ್ಮಕ್ಳು ಮೊದಲಿಗೆ ಸಾಯ್ಬೇಕು ಮತ್ತು ಗಂಡ ಇಲ್ಲದೆ ಇರೋರು ಕೊನೆಗೆ ಸಾಯ್ಬೇಕು ಅಂತ ಶ್ರಾಪ ಕೊಟ್ಟಿದ್ದಾರೆ. ಇವಾಗಲೂ ಕೂಡ ಕೊನ್ನೂರು ಊರ ಒಳಗಡೆ ಗಂಡ ಇದ್ದವರೇ ಮೊದಲಿಗೆ ಸಾಯ್ತಾರೆ, ಗಂಡ ಇಲ್ಲದೆ ಇದ್ದವರಿಗೆ ಕೊನೆಗೆ ಸಾಯ್ತಾರೆ ಅಂತ ಇಲ್ಲಿವರೆಗೂ ನಂಬ್ಕೊಂಡು ಬಂದಾರ. ಇದೇ ನಮ್ಮ ಕೊನ್ನೂರ ಕರೆಸಿದ್ದನ ಪವಾಡ ಮತ್ತು ಚರಿತ್ರೆ. ವರ್ಷದಾಗ ದೀಪಾವಳಿ ಹಬ್ಬಕ್ಕೆ ಕೊನ್ನೂರ ಕರೆಸಿದ್ದನ ಜಾತ್ರೆ ಆಗತ್ತ. ಹುಲ್ಜಂತಿ ಮಾಳಿಂಗರಾಯನಿಗೆ ಮುಂಡಾಸ್ ಆದ ತಕ್ಷಣ ಅಲ್ಲಿ ಗಂಟೆ ಬಾರಿಸಿದ ತಕ್ಷಣ ಅಲ್ಲಿರೋ ಭಕ್ತರೆಲ್ಲರೂ ಕೂಡ ಕೊನ್ನೂರ ಕರೆಸಿದ್ದನ ಸನ್ನಿಧಿಗೆ ಬರ್ತಾರ. ಹುಲ್ಜಂತಿ ಮಾಳಿಂಗರಾಯನ ಜಾತ್ರೆ ಮುಗಿದ ಆದ್ಮೇಲೆ ಕೊನ್ನೂರ ಕರೆಸಿದ್ದನ ಜಾತ್ರೆ ಪ್ರಾರಂಭವಾಗುತ್ತ. ಗೈಲಿ ಕಳಿಸೋದಿಲ್ಲ ನೀ ಯಾರನು, ಪುಣ್ಯದ ಕೊಡ ತುಂಬಿ ಕಳಿಸೋ ಮಹದೇವನು. ನಿನ್ನ ಗುಡಿಯೊಳಗೆ ಕಾಲಿಟ್ಟ ಕ್ಷಣದಲ್ಲಿ ಮೈಮನವೆಲ್ಲ ಅಮೃತದಲ್ಲಿ ನಿಂದ ಭಾವ ಬಂತು. ಹಾಲು ಮತದೊಡೆಯ ನಿನ್ನ ದರ್ಶನವ ಪಡೆದು